ಬೆಂಗಳೂರಿನಲ್ಲಿ ನಡೆದಂತ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಬೆಳಗಾವಿಯಲ್ಲೂ ಕೂಡ ಎಟಿಎಂ ಮಿಷನ್ ಸಮೇತ ಹಣ ಎಗರಿಸಿದ ಘಟನೆ ನಡೆದಿದೆ. ಮಷಿನ್ ಕದ್ದ ಬಳಿಕ ಕದಿಮರು ಅದನ್ನ ತೆಗೆದುಕೊಂಡು ಹೋಗಿದ್ದು ಹೇಗೆ ಅನ್ನೋದನ್ನ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಕದಿಮರು ಎಂಟ್ರಿ. ತಳ್ಳುವ ಗಾಡಿ ತೆಗೆದುಕೊಂಡು ಬಂದ ಖತರ್ನಾಕ್ ಕಳ್ಳರು. ಗ್ಯಾಸ್ ಕಟರ್ ಮಿಷನ್ ತಂದ ಕದಿಮರು. ಈ ದೃಶ್ಯ ಒಮ್ಮೆ ನೋಡಿದ್ರೆ ಇವರು ಅಂತಿಂತ ಕದಿಮರಲ್ಲ, ಎಟಿಎಂ ಮಿಷನ್ ಅನ್ನೇ ಎಸ್ಕೇಪ್ ಮಾಡಿದ ಖತರ್ನಾಕ್ ಕದಿಮರು. ಬೆಳಗಾವಿ ತಾಲೂಕಿನ ಹೊಸ ಒಂಟುಮೂರಿ ಗ್ರಾಮಕ್ಕೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟವರು ಸೀದಾ ನುಗ್ಗಿದ್ದು ಎಟಿಎಂ ನಲ್ಲಿ ಹಣ ದೋಚಲು. ಇವತ್ತು ಬೆಳಿಗ್ಗೆ ಒಂದು ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹೊಸ ಒಂಟುಮೂರಿ ಅಂತ ಊರಿದೆ, ಅಲ್ಲಿ ATM ಕಳ್ಳತಂದು ಅಟೆಂಪ್ಟ್ ಆಗಿದೆ. ಘಟನೆ ಸುಮಾರು ರಾತ್ರಿ 3 ಗಂಟೆಗೆ ಆಗಿದೆ. ಇದು ಯಾವುದೇ ಬ್ಯಾಂಕ್ದು ATM ಇಲ್ಲ, ಇಂಡಿಯಾ ನಂಬರ್ 1 ಅಂತ ಒಂದು ಏಜೆನ್ಸಿ ಇದೆ, ಅವರದು ATM ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅವರದು ATM ಇದೆ. ಇದು ಆಲ್ರೆಡಿ ರೋಡ್ ಎನ್ಕ್ರೋಚ್ಮೆಂಟ್ನಲ್ಲಿ ಇರೋದ್ರಿಂದ ರೋಡ್ ವೈಡ್ನಿಂಗ್ ಹೈವೇ ಅವರು ಮಾಡಿದ್ದಾರೆ. ಅಲ್ಲಿ ಇದರದು ಸ್ಟೇರ್ ಕೇಸ್ ವಗೇರಾ ಕೂಡ ಎಲ್ಲ ಹೋಗಿದೆ. ಈ ಸೇಮ್ ಕಂಪನಿ ಅವರದೇ ಕಂಪನಿದು ಬೇರೆ ATM ಆ ಊರಲ್ಲಿ ಓಪನ್ ಮಾಡಿದ್ದಾರೆ. ಈ ATM ಇನ್ನೂ 5-10 ದಿನದಲ್ಲಿ ಕ್ಲೋಸ್ ಮಾಡೋದು ಅವ್ರದ್ದು ಪ್ಲ್ಯಾನ್ ಆಯಿತು. ಅದರಲ್ಲಿ 1 ಲಕ್ಷ ದುಡ್ಡು ಅವರ ರೆಕಾರ್ಡ್ ಪ್ರಕಾರ ಇತ್ತು. ಇವರು ATMದು ಅಲಾರ್ಮ್ ಕೂಡ ಆಫ್ ಮಾಡ್ಕೊಂಡು ಬಿದ್ದಿದ್ರು. ಸೊ ಅದರಿಂದ ರಾತ್ರಿ ಟೈಮ್ನಲ್ಲಿ ಯಾವುದೇ ಅಲಾರ್ಮ್ ಊರಿದವರಿಗೆ ಗೊತ್ತಾಗಲಿಲ್ಲ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ, ಫಿಂಗರ್ ಪ್ರಿಂಟ್ ತಂಡ, ಡಾಗ್ ಸ್ಕ್ವಾಡ್ ತಂಡ ಎಲ್ಲ ಬೆಳಿಗ್ಗೆ ನಾವು ಅಲ್ಲಿ ಸ್ಪಾಟ್ ಪರಿಶೀಲನೆ ಮಾಡಿದ್ದೀವಿ. CCTVನಲ್ಲಿ ಇವರು ಮುಖದ ಮೇಲೆ ಒಂದು ಕವರ್ ಮಾಡಿದ್ದಾರೆ ಬಟ್ಟೆಯಿಂದ, ಹ್ಯಾಂಡ್ ಗ್ಲೌಸ್ ಕೂಡ ಹಾಕಿದ್ದಾರೆ ಇವರು. ಅಲ್ಲಿ ಒಂದು ತಳ್ಳು ಗಾಡಿ, ಯಾರು ಪಾಪ ಲೋಕಲ್ ಇರ್ತಾರೆ ಅವರದ್ದು ತಳ್ಳುದ ಗಾಡಿ ತಗೊಂಡು ಓಪನ್ ಮಾಡಿದ್ದಾರೆ. ಆ ATMದು ಪರಿಶೀಲನೆ ಮಾಡಿದಾಗ ಅದು ಇನ್ಸ್ಟಾಲೇಷನ್ ಕೂಡ ಸೈಂಟಿಫಿಕ್ ಆಗಿ ಇರಲಿಲ್ಲ, ಭಾಳ ಲೈಟ್ ಆಗಿ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಸೇಫ್ಟಿ ನಾರ್ಮ್ಸ್ನಲ್ಲಿ ಕೂಡ ಏನು ಅವ್ರದ್ದು ಸ್ಟ್ಯಾಂಡರ್ಡ್ ಇರುತ್ತೆ, ಗೋಡೆನಲ್ಲಿ ಡೀಪ್ ಅದು ಮಾಡಿಕೊಂಡು ಅದಕ್ಕೆ ಬೋಲ್ಟ್ ವಗೇರಾ ಮಾಡಬೇಕು, ಅದು ಸೇಫ್ಟಿ ನಾರ್ಮ್ಸ್ ಕೂಡ ಈ ಕಂಪನಿಯವರು ಫಾಲೋ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಹೋಗೋಕ್ಕೆ ಸ್ಟೇರ್ ಕೇಸ್ ಇಲ್ಲ, ಅಲ್ಲಿ ದುಡ್ಡು ಯಾಕೆ ಹಾಕಿದ್ದಾರೆ ಅದು ಒಂದು ಪ್ರಾಬ್ಲಮ್ ಇದೆ. ಹೊಸ ಮಂಟುಮುರಿ ಗ್ರಾಮದ ಹೊರವಲಯದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಇರುವಂತಹ ಇಂಡಿಯನ್ 1 ATMಗೆ ಕದಿಮರು ಕನ್ನ ಹಾಕಿದ್ರು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ 3 ಗಳ್ಳರು ಗ್ಯಾಸ್ ಕಟರ್ ಮಿಷನ್ ಸಮೇತ ಬಂದಿದ್ರು. ಮೊದಲು ಒಳಗೆ ಹೋದ ತಕ್ಷಣವೇ ಅಲಾರಾಂಗೆ ಬ್ಲಾಕ್ ಸ್ಟೇಜ್ ಹೊಡೆದಿದ್ದಾರೆ. ಇದರಿಂದ ಅಲಾರಾಂ ಬಂದಾಗಿದೆ. ATM ಸಮೇತ ಹೊರತಂದು ಬಳಿಕ ತಳ್ಳು ಗಾಡಿಯಲ್ಲಿ ಕದ್ದೊಯ್ದಿದ್ದಾರೆ. ಸರ್, ನನಗೆ ಬೆಳಿಗ್ಗೆ 7:15 ಇಲ್ಲಿ ಲೋಕಲ್ ಫ್ರಾಂಚೈಸ್ ಇದ್ದಾರೆ, ಅವರು ನಮಗೆ ಆಲ್ರೆಡಿ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರು, ಈ ತರ ಆಗಿದೆ, ATM ಮಿಷಿನ್ ಸಮೇತ ಕಳ್ತನ ಆಗಿದೆ ಅಂತ ಹೇಳಿ. ಇಲ್ಲಿ ಯಾಕಂದ್ರೆ ಮೇಂಟೆನೆನ್ಸ್ ಅವ್ರು ಇದ್ದಾರೆ, ಅವರು ಇನ್ನೊಂದು ATM ಇದೆ ಪಕ್ಕದಲ್ಲಿ, ಅದರ ಬಾಗಿಲು ತೆಗಿತಾರೆ, ಇದ್ರದ್ದು ಬಾಗಿಲು ತೆಗೆದು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಬರುವಾಗ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿ. ಯಾರು ಇರ್ಲಿಲ್ವಾ? ಸಿಬ್ಬಂದಿಗಳು ಯಾರು ಇರ್ಲಿಲ್ವಾ? ಇಲ್ಲ, ನಮ್ಮಲ್ಲಿ ರಾತ್ರಿ ಸಿಬ್ಬಂದಿ ಅಂತ ಹೇಳಿ ಇರೋದಿಲ್ಲ. ಇಲ್ಲ, CC ಕ್ಯಾಮ್ರಾ ಇರುತ್ತೆ, ಸರ್ವೈಲೆನ್ಸ್ ಸಿಸ್ಟಮ್ಸ್ ಇರುತ್ತೆ, ಅದ್ರಲ್ಲಿ ಇರುತ್ತೆ. ಗೊತ್ತಾಯ್ತು ಯಾವಾಗ ಆಯ್ತು ಅಂತ? ನಮಗೆ ಅಂದ್ರೆ ಡಿಸ್ಕನೆಕ್ಷನ್ ಬೆಳಿಗ್ಗೆ ಬಂದಿದೆ, ನಮಗೆ ಡಿಸ್ಕನೆಕ್ಷನ್ ರಿಪೋರ್ಟ್. ಯಾಕಂದ್ರೆ ಮಿಷಿನ್ ಒಳಗಡೆನೆಲ್ಲ ಕಂಟ್ರೋಲ್ ಇರುತ್ತೆ, ಅಲ್ಲಿ ಕ್ಯಾಮ್ರಾಗಳಿರುತ್ತೆ. ಆ ಕ್ಯಾಮ್ರಾಗಳಿದ್ದೆಲ್ಲ ಹಾರ್ಡ್ ಡಿಸ್ಕ್ ಏನಂತಂದ್ರೆ ಅದ್ರದ್ದು ಸ್ಟೋರೇಜ್ ಎಲ್ಲ ಮಿಷಿನ್ ನ ಸೇಫ್ ಅಲ್ಲಿ ಇರುತ್ತೆ. ಮೊದ್ಲೆಲ್ಲ ಹೊರಗಡೆ ಇಡ್ತಾ ಇದ್ವಿ, ಡಿವಿಆರ್ ಕಳ್ತನ ಆಗುತ್ತೆ ಅಂತ ಹೇಳಿ ಮಿಷಿನ್ ಒಳಗಡೆ ಇಡ್ತಾ ಇದ್ದೀವಿ. ಸೊ ಅದರಿಂದ ಏನಂತಂದ್ರೆ ನಮಗೆ ಏನಂದ್ರೆ ಏನಾದ್ರು ಈ ತರದ ಸಂದರ್ಭಗಳಾದಾಗ ನಮ್ಗೆ ಆಕ್ಚುಲಿ ಅಂದ್ರೆ CC ಕ್ಯಾಮ್ರಾ ಫೋಟೇಜ್ ಸೇಫ್ ಆಗಿರುತ್ತೆ. ಈ ಸತಿಗೆ ಮಿಷಿನೇ ಹೋಗಿರೋದ್ರಿಂದ ನಮಗೆ CCTVಯ ಫೋಟೇಜ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. 1,09,600 ರೂಪಾಯಿ ಇತ್ತು. ಅದ್ರ ಫುಟೇಜ್ ಸಮೇತ ತಗೊಂಡ್ ಹೋಗಿದ್ದಾರೆ? ಅಲ್ಲ, ಫುಟೇಜ್ ಅಲ್ಲ, ಅವ್ರು ಮಿಷಿನ್ ತಗೊಂಡೋದ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಸ್ಟೋರೇಜ್ ಅದ್ರಲ್ಲಿ ಹೋಗಿರುತ್ತೆ. ಯಾವ್ದು ಸೆಕ್ಯೂರಿಟಿ ಗಾರ್ಡ್? ATM ಗಳು ನಮ್ಮಲ್ಲಿ ಎಲ್ಲೂ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ. ನಾವು ರಾತ್ರಿಗೆ ATM ಶಟರ್ ನ ಕ್ಲೋಸ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ 1 ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕೆ ಇದ್ದವ್ರು, ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ, ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನ ಆಲ್ರೆಡಿ ತೆಗಿತಾ ಇದೀವಿ. ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತ ATM ಆಲ್ರೆಡಿ ಇಲ್ಲಿ ಮಾಡಿದೀವಿ. ಈಗ CC ಕ್ಯಾಮೆರಾ ಏನಾದ್ರು ನೋಡಿದ್ರೆ ಅಲ್ಲ, CC ಕ್ಯಾಮೆರಾ ಆಲ್ರೆಡಿ ನಾವು ನೋಡಿದ್ವಿ, ಆಫ್ ಅಲ್ಲಿ ತೋರಿಸ್ತಾ ಇದೆ. ಆನ್ಲೈನ್ ಇದು ಮಿಷಿನ್ ಲೈವ್ ಇದ್ರೆ ಆನ್ಲೈನ್ ಫೆಸಿಲಿಟಿ ಇದೆ ನಮ್ಗೆ. ATM ಯಂತ್ರ ಎತ್ತಾಕೊಂಡು ಹೋದ್ರೂ ಸಿಗದ ಹಣ.
ಇನ್ನು ATM ಮಿಷನ್ ಎತ್ತಾಕೊಂಡು ಹೋದ್ರೂ ಕಳ್ಳರಿಗೆ ಹಣ ಸಿಕ್ಕಿಲ್ಲ. ಗ್ಯಾಸ್ ಕಟರ್ನಿಂದ ಮಿಷನ್ ಓಪನ್ ಮಾಡಲು ಯತ್ನಿಸಿದ್ದಾರೆ. ಆದರೆ ಲಾಕರ್ ತೆಗೆಯಲಾಗದೆ ರಸ್ತೆಯಲ್ಲೇ ಮಿಷನ್ ಎಸೆದು ಕದೀಮರು ಪರಾರಿಯಾಗಿದ್ದಾರೆ. ಎಲ್ಲ ಮಾಡಿಕೊಂಡು ನಮ್ಮವರು ಪರಿಶೀಲನೆ ಮಾಡುವಾಗ ಅಲ್ಲಿಂದ 100 ಮೀಟರ್ದ ಒಳಗಡೆ ಆ ATM ಏನು ಕಳ್ಳತನ ಮಾಡಿದರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತೊಗೊಂಡು ಬರ್ತಾ ಇದ್ದೀವಿ, ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ. ಸೊ ಅಟೆಂಪ್ಟ್ ಆಗಿದೆ. ಈಗ CCTV ಫುಟೇಜ್, ಮಷಿನ್ ಕೂಡ ಸಿಕ್ಕಿದೆ, ದುಡ್ಡು ಕೂಡ ಓಪನ್ ಆಗಿಲ್ಲ ಅವರಿಂದ. ಸೊ ಇಟ್ ಈಸ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಅಟೆಂಪ್ಟ್ ಟು ATM ರಾಬ್ರಿ ಅಂತ. ಲೋಕಲ್ ಅವರನ್ನ ಇರ್ಬೋದಾ? ಬಹುಶಃ ಅದು ನೋಡಿದರೆ ಲೋಕಲ್ ಅನ್ನಿಸ್ತಾ ಇದೆ, ಯಾಕೆಂದರೆ ಭಾಳ ಅಮ್ಯಾಚುವರ್ ಟೈಪ್ ಅಟೆಂಪ್ಟ್ ಇದೆ ಅದು, ತಳು ಗಾಡಿ ಆ್ಯಂಡ್ ಆಲ್. ಬಟ್ ಇದರಲ್ಲಿ ಸಾಕಷ್ಟು ನೆಗ್ಲಿಜೆನ್ಸ್ ಈ ATM ಕಂಪನಿದವ್ರದ್ದು ಕಂಡು ಬಂದಿದೆ ನಮಗೆ. ಅಲಾರ್ಮ್ ಯಾಕೆ ಬಂದ್ ಮಾಡಬೇಕು? ಅಲಾರ್ಮ್ ಬಂದಿದ್ದರಲ್ಲಿ ದುಡ್ಡು ಮಾರ ಹಾಕಬಾರ್ದಾಗಿತ್ತು. ಅಲ್ಲಿಂದ ಹಳ್ಳಿ 200 ಮೀಟರ್ದಲ್ಲಿ ಅವ್ರದ್ದು ಇನ್ನೊಂದು ಒಂದು ATM ಇದೆ, ಇಲ್ಲಿ ಹೋಗೋಕ್ಕೆ ಸ್ಟೇರ್ ಕೇಸ್ ಇಲ್ಲ, ದುಡ್ಡು ಯಾಕೆ ಹಾಕಬೇಕು? ಅದು ಕೆಲವು ಪ್ರಶ್ನೆಗಳು ಇದೆ. ಅವರು ಮ್ಯಾನೇಜ್ಮೆಂಟ್ ಬಂದ ಮೇಲೆ ಅವರಿಗೆ ಕೂಡ ನಾವು ಅದು ಪ್ರಶ್ನೆ ಕೇಳ್ತೀವಿ. ಲೋಕಲ್ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳ ಪಾತ್ರ ಏನಾದರೂ ಇದೆಯಾ ಸರ್? ನಾವು ಚೆಕ್ ಮಾಡ್ತೀವಿ, ಅದು ಕೂಡ ನಾವೆಲ್ಲ ಚೆಕ್ ಮಾಡ್ತೀವಿ. ಬೇರೆ ಬೇರೆ ನಮ್ಮ ಬೆಳಗಾವಿ ನಗರದಲ್ಲಿ ಇರೋದು ATM ಇಲ್ಲ ಬ್ಯಾಂಕ್ಸ್ಗಳು ಮತ್ತು ಈ ಥರ ಪ್ರೈವೇಟ್ ATM ಇದ್ದರೆ ಕೂಡ ಅವರಿಗೆ ನಮ್ಮದು ಕೋರಿಕೆ ಏನಿದೆ ಅಂದರೆ, ಏನು RBI ಮುಖಾಂತರ ಏನು ಗೈಡ್ಲೈನ್ ಇಶ್ಯೂ ಆಗಿದೆ ಇದರ ಬಗ್ಗೆ, ಇದರ ಸೇಫ್ಟಿ ಬಗ್ಗೆ, ದಯವಿಟ್ಟು ಅದನ್ನೇ ಪಾಲನೆ ಮಾಡಿ, ಸೆಕ್ಯೂರಿಟಿ ಗಾರ್ಡ್ ಹಾಕಿ, ಅಲಾರ್ಮ್ ಕಡ್ಡಾಯವಾಗಿ ಇರಲೇಬೇಕು. ಏನದು ಮಷಿನ್ಗೆ ವೈಬ್ರೇಷನ್ ಅಲಾರ್ಮ್ ಇರುತ್ತೆ, ಅದು ಯಾರೋದಕ್ಕೆ ತಳ್ಳಾಡಿದರೆ ಕೂಡ ಅಲಾರ್ಮ್ ಆ್ಯಕ್ಟಿವೇಟ್ ಆಗುತ್ತೆ. ಇಟ್ ವಿಲ್ ಜನರೇಟ್ ಅಲರ್ಟ್. ಯಾಕಂದರೆ ನಿನ್ನೆ ರಾತ್ರಿ ನಾನು ಚೆಕ್ ಮಾಡಿದ್ದೀನಿ, ನನ್ನ ಹೊಯ್ಸಲ ಗಾಡಿ ಅಲ್ಲಿಂದ ಹೋಗಿದೆ, ಇದು ಎಲ್ಲ ಹೋಗಿದೆ, ಬಟ್ ಅಲಾರ್ಮ್ ಆಗಿಲ್ಲ ಅಂದರೆ ಗೊತ್ತಾಗಲ್ಲ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕದಿಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.